ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಮೂರನೇ ಸುದ್ದಿ. ಕೊರೋನಾ ಸಮಯದಲ್ಲಿ ಜಗತ್ತು ಯಾವೆಲ್ಲ ಸಂಕಷ್ಟಗಳನ್ನು ಎದುರಿಸಿತು ಅನ್ನುವಂಥದ್ದನ್ನು ನೋಡಿದ್ದೀರಿ. ಕೋವಿಡ್-19 ಬಂದಾಗ ಲಾಕ್ಡೌನ್ ಆಯಿತು, ಜನ ಬೆಚ್ಚಿ ಬಿದ್ದರು, ಅನೇಕ ಜನ ಸಾವಿಗೀಡಾದರು. ಅಂಥದ್ದೇ ಪರಿಸ್ಥಿತಿ ಮತ್ತೆ ಬರುತ್ತಾ? ಅಂಥದ್ದೇ ವೈರಸ್ ಜಗತ್ತಿನಲ್ಲಿ ಮತ್ತೆ ವ್ಯಾಪಕವಾಗಿ ಹರಡ್ತಾ ಇದೆ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಹಂಟಾ ವೈರಸ್. ಈ ವೈರಸ್ ವ್ಯಾಪಕವಾಗಿ ಹರಡ್ತಾ ಇದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇರೋದು. ಹಾಗಾದರೆ ಈ ವೈರಸ್ ಹೇಗೆ ಹರಡುತ್ತೆ, ಏನಾಗುತ್ತೆ, ಎಲ್ಲಿ ಹರಡ್ತಾ ಇತ್ತು, ಏನಾಗಿತ್ತು, ಇದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಟ್ಲಾಂಟಿಕ್ ಸಾಗರದ ಹಡಗಿನಲ್ಲಿ ಕಿಲ್ಲರ್ ವೈರಸ್ ಪತ್ತೆಯಾಗಿರೋದು. ಕಿಲ್ಲರ್ ವೈರಸ್ ಪತ್ತೆಯಾಗಿದೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ. ಅರ್ಜೆಂಟೀನಾದಿಂದ ಒಂದು ಕ್ರೂಸ್ ಹಡಗಿನಲ್ಲಿ ಹ್ಯಾಂಟ್ ವೈರಸ್ ಅಟ್ಟಹಾಸವನ್ನು ಮೆರೆದಿರೋದು. ಹ್ಯಾಂಟ್ ವೈರಸ್ ಅಟ್ಟಹಾಸ ಮೆರೆದುಬಿಟ್ಟು ಎಲ್ಲಿ? ಅಟ್ಲಾಂಟಿಕ್ನಲ್ಲಿ. ಸೌತ್ ಅಟ್ಲಾಂಟಿಕ್ನ ಹಡಗಿನಲ್ಲಿ ಈ ಆಂಡಿಸ್ ತಳಿಯ ಮಾರಕ ವೈರಸ್ ಪತ್ತೆಯಾಗಿದೆ. ಹೆಂಗಾಯ್ತು ಇದು ಘಟನೆ ಅಂತ ಹೇಳಿದರೆ, ಒಂದು ಪ್ರವಾಸಿ ಹಡಗದು. ಆ ಪ್ರವಾಸಿ ಹಡಗಿನಲ್ಲಿ ಜನರೆಲ್ಲರೂ ಕೂಡ ಹೋಗ್ತಾ ಇದ್ರು. ಜನ ಹೋಗುವಂತಹ ಸಮಯದಲ್ಲಿ ತಮ್ಮ ತಮ್ಮ ಪಾಡಿಗೆ ಮೋಜು ಮಸ್ತಿಯಲ್ಲಿ ಪಾರ್ಟಿಗಳನ್ನು ಮಾಡ್ತಾ ಆರಾಮಾಗಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಏನು ಬೆಳವಣಿಗೆಗಳಾಯಿತು ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನರಿಗೆ ಸುಸ್ತು ಕಾಣಿಸ್ತು, ಕೆಲವೊಂದಿಷ್ಟು ಜನರಿಗೆ ಆಯಾಸ ಕಾಣಿಸ್ತು, ಎಲ್ಲವೂ ಕೂಡ ಆಯಿತು. 23 ದೇಶಗಳಿಂದ 150 ಪ್ರಯಾಣಿಕರೆಲ್ಲ ಅದರಲ್ಲಿ ಇದ್ರು. ಅಂಟಾರ್ಟಿಕಾ ಮತ್ತು ದಕ್ಷಿಣ ಅಂಟಾರ್ಟಿಕ್ನ ದೂರದ ದ್ವೀಪಗಳಿಗೆ ಇದೆಲ್ಲ ಹೋಗ್ತಾ ಇತ್ತು. ಆರಂಭದ ಕೆಲ ದಿನ ಎಲ್ಲವೂ ಕೂಡ ಸರಿಯಾಗಿತ್ತು. ಅದಾದ ನಂತರ 5 ದಿನಗಳ ತನಕ ಯಾವುದೇ ಸಮಸ್ಯೆ ಇರಲಿಲ್ಲ ಈ ಪ್ರಯಾಣದಲ್ಲಿ. ಆಮೇಲೆ ಒಂದು ಸಣ್ಣ ಪ್ರಾಬ್ಲಮ್ಗಳು ಶುರುವಾಗೋದಕ್ಕೆ ಶುರುವಾಯಿತು. ಒಬ್ಬ 70 ವರ್ಷದ ಡಚ್ ಪ್ರಯಾಣಿಕರಿಗೆ ತಲೆನೋವು, ಜ್ವರ ಎಲ್ಲ ಕೂಡ ಕಾಣಿಸ್ಕೊಂಡಿದೆ. ಆತನಿಗೆ ಸ್ವಲ್ಪ ಅತಿಸಾರವೂ ಕೂಡ ಇತ್ತಂತೆ. ಹೀಗಾಗಿ ಡಾಕ್ಟರ್ಗಳೆಲ್ಲ ಪರಿಶೀಲನೆ ಮಾಡಿದ್ರು, ಕೆಲವೊಂದಿಷ್ಟು ಮಾತ್ರೆಗಳನ್ನು ಕೊಟ್ಟಿದ್ದಾರೆ. ಆದರೆ ಆರೋಗ್ಯ ಸುಧಾರಣೆ ಆಗಲಿಲ್ಲ. ಉಸಿರಾಟದ ತೊಂದರೆ ಶುರುವಾಯಿತು. ಏಕಾಏಕಿಯಾಗಿ ಆತನ ಆರೋಗ್ಯ ಹದಗೆಟ್ಟು ಏಪ್ರಿಲ್ 11ನೇ ತಾರೀಕಿಗೆ ಈ ವ್ಯಕ್ತಿ ಮೃತಪಟ್ಟ. ಇದು ಹಡಗಿನಲ್ಲಿ ಆಗಿರುವಂಥ ಬೆಳವಣಿಗೆ. 11ನೇ ತಾರೀಕಿಗೆ ಮೃತಪಟ್ಟ. ಈ ಡಚ್ ಪ್ರಯಾಣಿಕನ ಸಾವು ಅಷ್ಟೊಂದು ಎಫೆಕ್ಟ್ ಆಗಿರಲಿಲ್ಲ ಹಡಗಿನಲ್ಲಿ. ಅದಾದ ನಂತರ ಒಂದು ಸಹಜ ಸಾವಿದು ಏನೋ ಆಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದ್ದರು. ಆದರೆ ಏಪ್ರಿಲ್ 24ನೇ ತಾರೀಕಿಗೆ ಈ ಹಡಗು ಸೆಂಟ್ ಹೆಲೆನಾ ದ್ವೀಪಕ್ಕೆ ಬಂತು. ಈ ಮೃತ ವ್ಯಕ್ತಿ ಇದ್ರಲ್ಲ, ಆ ವ್ಯಕ್ತಿಯ ಜೊತೆಗೆ ಅವರ ಪತ್ನಿ ಆ ಮೃತದೇಹದೊಂದಿಗೆ ಹಡಗಿನಿಂದ ಇಳಿದು ಹೋದ ನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದರು. ಅದಾದ ನಂತರ ಈ ಒಂದು ಪ್ರದೇಶದಲ್ಲಿ ಏಪ್ರಿಲ್ 26ನೇ ತಾರೀಕಿಗೆ ಆ ಪತ್ನಿಯು ಕೂಡ ಮೃತಪಟ್ಟು ಬಿಡ್ತಾರೆ. ಆ ಪತ್ನಿಯು ಕೂಡ ಮೃತಪಟ್ಟ ತಕ್ಷಣ ಈ ಹಡಗಿನಲ್ಲೆಲ್ಲ ಪ್ರಯಾಣ ಮಾಡ್ತಿದ್ರಲ್ಲ, ಅವರೂ ಕೂಡ ಅಸ್ವಸ್ಥರಾಗೋದಕ್ಕೆ ಶುರುವಾಯಿತು. ಜರ್ಮನ್ ಮಹಿಳೆ ಒಬ್ಬರು ಮೃತಪಟ್ಟರು. ಎಲ್ಲವೂ ಕೂಡ ಆಯಿತು. ಹಿಂಗಾಗ್ತಾ ಇದೆ ಈ ಹಡಗಿನಲ್ಲಿ ಅಂತ ಹೇಳಿದ ತಕ್ಷಣ WHO ತಿಳಿಸಲಾಯಿತು. ವಿಶ್ವ ಆರೋಗ್ಯ ಸಂಸ್ಥೆಗೆ ಇದನ್ನೆಲ್ಲವನ್ನು ತಿಳಿಸಿದ ನಂತರ ಆರೋಗ್ಯ ಅಧಿಕಾರಿಗಳೇ ಶಾಕ್ ಆಗೋ ಪ್ರಯತ್ನ ಆಯಿತು. ಆಗ ಅವರಿಗೆ ಗೊತ್ತಾಯಿತು ಈ ಹಡಗಿನಲ್ಲಿ ಕಾಣಿಸಿಕೊಂಡಿದ್ದು ಹ್ಯಾಂಟ್ ವೈರಸ್ ಅಂತ. ಹ್ಯಾಂಟ್ ವೈರಸ್ ಮೊದಲ ಬಾರಿಗೆ ಇಲ್ಲ, ಈ ಹಿಂದೆಯೂ ಕೂಡ ಇತ್ತು. ಅನೇಕ ಸಮಯಗಳಲ್ಲಿ ಇದು ಪತ್ತೆ ಆಗಿತ್ತು. ಆದರೆ ಇದೊಂದು ಕಿಲ್ಲರ್ ವೈರಸ್ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಈ ವೈರಸ್ ಹೆಂಗೆ ಪತ್ತೆ ಆಯಿತು ಈ ಘಟನೆಯಲ್ಲಿ ಅಂತ. ಹೀಗಾಗಿ ಅವರೆಲ್ಲರಿಗೂ ಕೂಡ 100ಕ್ಕೂ ಅಧಿಕ ಜನರಿಗೆ ಸೋಂಕು ಹರಡಿತು. 50 ಜನ ಮೃತಪಟ್ಟರು ಎನ್ನುವ, ಅಂದರೆ ಆ ಪರಿಪ್ರಮಾಣದಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಎಲ್ಲ ಹೇಳಲಾಗುತ್ತೆ. ಇದರ ಪರಿಣಾಮವಾಗಿ ಕೆನಡಾ, UK ಸೇರಿದಂತೆ 12 ದೇಶಗಳಲ್ಲಿ ಇದೀಗ ಇದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಅದರ ಭಾಗವಾಗಿ ಕೆನಡಾ, UK, ಅಮೆರಿಕ, ಜರ್ಮನ್, ನೆದರ್ಲ್ಯಾಂಡ್, ಸಿಂಗಾಪುರ, ಸ್ವೀಡನ್ ಈ ಎಲ್ಲ ದೇಶಗಳಲ್ಲೂ ಕೂಡ ಇದರ ಜೊತೆಗೆ ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಅಂದರೆ ಏನಿದು ಹ್ಯಾಂಟ್ ವೈರಸ್, ಹೇಗೆ ಹರಡುತ್ತೆ, ಏನು ಎತ್ತ ಅಂತ. ಏನಿದು ಹ್ಯಾಂಟ್ ವೈರಸ್? ಇದು ಪ್ರಾಥಮಿಕವಾಗಿ ಸೋಂಕಿತ ಇಲಿಗಳಿಂದ ಮನುಷ್ಯರಿಗೆ ಹರಡುವಂತಹ ವೈರಸ್. ಇದು ಮನುಷ್ಯರಿಗೆ ಹರಡುತ್ತೆ, ಇಲಿಗಳಿಂದ ಬರುವಂತಹ ವೈರಸ್ ಇದು. ಇಲಿಗಳ ಮೂತ್ರ, ಮಲ ಅಥವಾ ಲಾಲಾರಸದ ಕಣಗಳನ್ನು ಉಸಿರಾಡಿದರೆ ಸೋಂಕು ಬರೋದು ಫಿಕ್ಸ್ ಅಂತ ಹೇಳ್ತಾರೆ. ಗಾಳಿಯಾಡದ ಗೋದಾಮುಗಳು, ತ್ಯಾಜ್ಯ ಪ್ರದೇಶಗಳಲ್ಲಿ ಈ ವೈರಸ್ ಆವಾಸ ಸ್ಥಾನ ಇರುತ್ತೆ. ಇದು ಆ ಪರಿಪ್ರಮಾಣದಲ್ಲಿ ಹರಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಹೊಸ ವೈರಸ್ ಅಲ್ಲ, ಅನೇಕ ವರ್ಷಗಳ ಹಿಂದೆನೇ ಇತ್ತು. 70 ವರ್ಷಗಳ ಹಿಂದೆ ವೈರಸ್ಗಳ ಕುಟುಂಬ ಇದು. ಕೇವಲ ಒಂದು ವೈರಸ್ ಇರಲ್ಲ, ಒಂದು ದೊಡ್ಡ ಪರಿಪ್ರಮಾಣದಲ್ಲಿ ಗುಂಪೇ ಇರುತ್ತೆ. ಇಲಿಗಳಿಂದ ಇದು ಬರುತ್ತೆ. ಇಲಿ, ಹೆಗ್ಗಣಗಳ ಲಾಲಾರಸ, ಜೊಲ್ಲು, ಮೂತ್ರ, ಮಲದಿಂದ ಇದು ಬರುತ್ತೆ. ಇದು ಒಣಗಿದಾಗ ಅದು ಧೂಳಿನ ರೂಪದಲ್ಲಿ ಮನುಷ್ಯನಿಗೆ ತಗಲಬಹುದು ಅಂತ ಹೇಳ್ತಾರೆ. ಇದು ಬೇರೆ ಇಲಿ, ಬೇರೆಗಳ ವೈರಸ್ಗಳು ಕೂಡ ಬರುತ್ತೆ ಅಂತ. ಮೊದಲಿಗೆ ಅದು ಉಸಿರುಗಟ್ಟಿ ಜೀವ ತೆಗೆಯುವಂಥ ಹಂತಕ್ಕೂ ಕೂಡ ಇದು ಹೋಗ್ಬಿಡುತ್ತೆ. ಇದರಲ್ಲಿ 2 ರೀತಿಯ ರೋಗ ಇದೆ. ಒಂದು, ಮೂತ್ರಪಿಂಡ ವೈಫಲ್ಯ ಆಗುತ್ತೆ, ದೇಹದ ಒಳಗೆ ರಕ್ತಸ್ರಾವ ಆಗೋದಕ್ಕೆ ಶುರುವಾಗುತ್ತೆ. ಎರಡನೇದು, ಶ್ವಾಸಕೋಶದಲ್ಲಿ ದ್ರವ ಆಗಿ ಉಸಿರಾಟದ ತೊಂದರೆಯಾಗಿ ಉಸಿರುಗಟ್ಟಿ ಮನುಷ್ಯ ಸತ್ತು ಬಿಡ್ತಾನೆ. ಇದು ಹರಡುವಂತಹ ಪ್ರಮಾಣ ಇದು. ಇದರ ಜೊತೆಗೆ ಹ್ಯಾಂಡ್ ವೈರಸ್ ಪಲ್ಮನರಿ ಸಿಂಡ್ರೋಮ್ ಅಂತ ಕರೀತಾರೆ ಇದನ್ನು.
ಜ್ವರ ಆಗಿರ್ಬೋದು, ಸ್ನಾಯು ನೋವು ಆಗಿರ್ಬೋದು, ಬೆನ್ನು ಹೆಗಲು ನೋವು ಆಗಿರ್ಬೋದು, ಆಯಾಸ ಆಗೋದಾಗಿರ್ಬೋದು, ಇದೆಲ್ಲವೂ ಪ್ರಾಥಮಿಕವಾಗಿ ಕಾಣಿಸೋಕೆ ಶುರುವಾಗುತ್ತೆ. ಅದಾದ ನಂತರ 4 ರಿಂದ 10 ದಿನದ ಬಳಿಕ ಶ್ವಾಸಕೋಶದಲ್ಲಿ ಏನೋ ನೀರಾಗುತ್ತಂತೆ. ಅದಾದ ನಂತರ ವಿಪರೀತವಾಗಿ ಕೆಮ್ಮು ಶುರುವಾದ ನಂತರ ತೀವ್ರ ಉಸಿರಾಟದ ತೊಂದರೆಗಳೆಲ್ಲವೂ ಕೂಡ ಶುರುವಾಗಿ ಮರಣ ಪ್ರಮಾಣ ಹೆಚ್ಚಾಗಿ ಆಗಬಹುದು ಅಂತ. ಇದು ಈ ಪರಿಪ್ರಮಾಣದಲ್ಲಿ ಹೇಗೆ ಹರಡುತ್ತೆ ಏನು ಎತ್ತ ಅಂತ, ಇದು ಮೇನ್ ಆಗಿ ಹರಡೋದು ಇಲಿಗಳಿಂದ ಬರೋದು. ಅದು ಅವರು ಬಿಡುವಂಥ ಇಲಿಗಳು ಬಿಡುವಂಥ ಜೊಲ್ಲಾಗಿರ್ಬೋದು, ಮಲ ಮೂತ್ರ ಆಗಿರ್ಬೋದು, ಅದು ಗಾಳಿಯ ಮುಖಾಂತರವೂ ಕೂಡ ಬರಬಹುದು ಅಂತ. ಹಾಗಾದರೆ ಇದು ಹೆಂಗೆ ಹರಡುತ್ತೆ ಏನು ಎತ್ತ ನೋಡಿದ್ವಿ. ಅದಾದ ನಂತರ ಉಸಿರುಗಟ್ಟಿಸಿ ಜೀವ ತೆಗೆಯೋ HPS ಇದು. ಉಸಿರುಗಟ್ಟಿಸಿ ಜೀವ ತೆಗೆಯುವಂಥ HPS. ಆರಂಭದಲ್ಲಿ ನಾನು ಅವಾಗಲೇ ಹೇಳಿದಾಗೆ ಸ್ನಾಯುಗಳ ಸೆಳೆತ ಆಗುತ್ತೆ, ಮೈಕೈ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ. ಎಲ್ಲವೂ ಆದ ನಂತರ ಜ್ವರ ಎಲ್ಲವೂ ಕೂಡ ಆಗುತ್ತೆ. ಎಲ್ಲವೂ ಆದ ನಂತರ ಶ್ವಾಸಕೋಶವೇ ಇದರ ಟಾರ್ಗೆಟ್ ಆಗಿಬಿಡುತ್ತೆ. ಶ್ವಾಸಕೋಶದ ಒಳಗೆ ಏಕಾಏಕಿಯಾಗಿ ದ್ರವ ತುಂಬಿಕೊಳ್ಳುವ ಭೀಕರ ಸ್ಥಿತಿ ನಿರ್ಮಾಣ ಆಗುತ್ತಲ್ಲ, ಆಗ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆಗಳು ಶುರುವಾಗುತ್ತೆ. ನೀವು ಕೊರೋನಾ ವೈರಸ್ ಕೂಡ ಹಾಗೆ ಆಗಿತ್ತು. ಆಕ್ಸಿಜನ್ ಸಿಗದೆ ಹೋಗಿದ್ರೆ ಬದುಕೋದೇ ಇಲ್ಲ ಎನ್ನುವಂತಹ ಸ್ಥಿತಿಗೆ ನಾವು ಅವತ್ತು ಬಂದಿದ್ದನ್ನು ನೋಡಿದ್ದೀವಿ. ಅದೇ ಮಾದರಿಯಲ್ಲಿ ಇದು ಕೂಡ ಆಗ್ತಾ ಇರೋದು. 4 ರಿಂದ 10 ದಿನದ ಬಳಿಕ ಇಂಥದ್ದೊಂದು ಬೆಳವಣಿಗೆಗಳಾಗುತ್ತೆ. ಹೀಗಾಗಿ ಅದಾಗುತ್ತೆ ಅಂತ. ಇದರ ಮರಣ ಪ್ರಮಾಣ ಎಷ್ಟಿದೆ ಅಂತ ಹೇಳಿದರೆ 38% ಅಂತ ಹೇಳ್ತಾರೆ. ಹೀಗಾಗಿ ಅತ್ಯಂತ ಮಾರಕ ವೈರಸ್ ಅಂತಲೂ ಕೂಡ ಹೇಳಲಾಗುತ್ತೆ. ಆಮ್ಲಜನಕ ಸಿಕ್ಕರೆ ಬದುಕುವಂತಹ ಸಾಧ್ಯತೆಗಳಿರುತ್ತೆ. ಅದು ಸಿಗದೆ ಹೋದರೆ ವ್ಯಕ್ತಿಯೊಬ್ಬರು ಈ ಪ್ರಕರಣಗಳಲ್ಲಿ ಸತ್ತೇ ಬಿಡ್ತಾರೆ, ಮೃತಪಟ್ಟೇ ಬಿಡ್ತಾರೆ ಅಂತ ಹೇಳೋದು. ಇದು ಶ್ವಾಸಕೋಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಮನುಷ್ಯನನ್ನ ಕಿಲ್ ಮಾಡುವಂತಹ ವೈರಸ್ ಇದು. ಈ ಕಿಲ್ಗೆ ಅಥವಾ ಈ ವೈರಸ್ಗೆ ಯಾವುದೇ ಮತ್ತಿಲ್ಲ, ಲಸಿಕೆ ಇಲ್ಲ. ಲಸಿಕೆ ಮತ್ತು ಯಾವುದೇ ಚಿಕಿತ್ಸೆ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾದಂತಹ ಸಂಗತಿ. ಆ ಮುಖಾಂತರ ಇದು ಉಸಿರುಗಟ್ಟಿಸಿ ಮನುಷ್ಯನನ್ನ ಹೇಗೆ ಸಾಯಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಇದರ ಜೊತೆಗೆ ಮಾರಕ ವೈರಸ್ಗೆ ಲಸಿಕೆ ಮತ್ತು ಚಿಕಿತ್ಸೆ ಎರಡೂ ಕೂಡ ಇಲ್ಲ ಅಂತ. ಚಿಕಿತ್ಸೆನೂ ಇಲ್ಲ, ಲಸಿಕೆನೂ ಇಲ್ಲ ಅಂತ. ಸೋಂಕಿತರಲ್ಲಿ ಅರ್ಧದಷ್ಟು ಜನರನ್ನು ಕೊಲ್ಲಬಲ್ಲಂತ ಅತ್ಯಂತ ಮಾರಕ ವೈರಸ್ ಇದು. ನೀರು ತುಂಬಿಕೊಂಡು ಉಸಿರುಗಟ್ಟಿಸಿ ಸಾಯಿಸಿಬಿಡುತ್ತೆ HPS. ಮೂತ್ರಪಿಂಡಗಳ ವೈಫಲ್ಯಕ್ಕೆ HFRS ಎಂಬ ಗಂಭೀರ ಕಾಯಿಲೆ ಬರುತ್ತೆ ಅಂತ. ಪರಿಣಾಮಕಾರಿ ಲಸಿಕೆ ಇಲ್ಲ. ನೀವು 70 ವರ್ಷಗಳಾದರೂ ಕೂಡ ಈ ವೈರಸ್ಸು ಕಾಣಿಸಿಕೊಂಡು ಪರಿಣಾಮಕಾರಿ ಲಸಿಕೆಯನ್ನು ಕಂಡುಹಿಡಿದಿಲ್ಲ. ಏನೇನು ಲಕ್ಷಣಗಳನ್ನ ಕಾಣಿಸುತ್ತೋ ಆ ಲಕ್ಷಣಗಳಿಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಗಳಿದೆ. ICU, ವೆಂಟಿಲೇಟ್ರು, ಆಕ್ಸಿಜನ್ಗಳೆಲ್ಲವೂ ಕೂಡ ಇಲ್ಲಿ ಬೇಕಾಗುತ್ತೆ. ಈ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಅಂತ. ನೀವು ಪರಿಣಾಮಕಾರಿ ಕಡಿಮೆ ಮಾಡ್ತೀರಾ, ಈ ಪ್ರಶ್ನೆಗೆ ಉತ್ತರ ಇಲ್ಲ. ವೈದ್ಯಕೀಯ ಲೋಕದಲ್ಲಿ ಪ್ರಯೋಗಗಳಾಗಬೇಕು, ಲಸಿಕೆಯನ್ನು ಕಂಡುಹಿಡಿಯಬೇಕು. ಈಗ ಕರೋನಾಗೆ ಹೇಗೆ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಎನ್ನುವಂಥ 2 ವ್ಯಾಕ್ಸಿನ್ಗಳನ್ನು ಭಾರತದಲ್ಲಿ ಕಂಡುಹಿಡಿಯಲಾಗಿತ್ತು, ಅದೇ ಮಾದರಿಯಲ್ಲಿ ಈ ವೈರಸ್ಗೆ ಕಂಡುಹಿಡಿಯುವಂಥ ಅವಶ್ಯಕತೆ ಇದೆ. ಬಟ್ ಇವತ್ತಿನ ತನಕವೂ ಕೂಡ ಅದು ಇಲ್ಲ. ಇದು ನೇರವಾಗಿ ಕಿಡ್ನಿ ಮೇಲೆ ದಾಳಿ ಮಾಡುತ್ತೆ, ನಾನು ಆವಾಗಲೇ ಹೇಳಿದಾಗೆ. ಹೀಗಾಗಿ ಆ ಮೂತ್ರಪಿಂಡದ ಗಾಯ ಆಗಿರ್ಬೋದು, ರಕ್ತಸ್ರಾವ ಆಗಿರ್ಬೋದು, ಇವೆಲ್ಲದರ ಮುಖಾಂತರ ಮನುಷ್ಯನನ್ನ ಕೊನೆಗಾಣಿಸುವಂತಹ ವೈರಸ್ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಇದು ಭಾರತಕ್ಕೂ ಕೂಡ ಲಗ್ಗೆ ಇಡ್ತಾ ಅಂತ. ಚೀನಾದಲ್ಲಿ ಹುಟ್ಟಿದ್ದಂತಹ ಕೋವಿಡ್-19 ಅದಾದ ನಂತರ ಜಾಗತಿಕವಾಗಿ ವಿವಿಧ ದೇಶಗಳಲ್ಲಿ ತನ್ನ ಪಾರಮ್ಯವನ್ನು ಮೆರೆದುಬಿಟ್ಟಿತ್ತು. ಭಾರತದಲ್ಲೂ ಕೂಡ ಅದರ ರೌದ್ರಾವತಾರ ಹೇಗಿತ್ತು ಅನ್ನೋದು ನೋಡಿದ್ವಿ 2019, 20 ಆ ಸಮಯದಲ್ಲಿ, 20, 21 ಆ ಸಮಯದಲ್ಲಿ. ಇದೀಗ ಹಾಗಾದರೆ ಭಾರತಕ್ಕೆ ಕಾಲಿಡ್ತಾ, ಭಾರತದಲ್ಲಿ ಪ್ರಸ್ತುತ ಹ್ಯಾಂಟ್ ವೈರಸ್ ಹರಡುವ ಸಾಧ್ಯತೆ ಕಡಿಮೆ ಅಂತ ತಜ್ಞರು ಒಂದು ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಆದರೆ 2005-08ರಲ್ಲಿ ತಮಿಳುನಾಡಿನ ವೇಲೂರು ಜಿಲ್ಲೆಯಲ್ಲಿ ಸೋಂಕು ಪತ್ತೆಯಾಗಿತ್ತು ಅಂತ ಹೇಳ್ತಾರೆ ಮಾಹಿತಿಗಳು ಇರೋದು. ಏನಾಗಿತ್ತು ಅಂತ ಹೇಳಿದರೆ 1964ರಲ್ಲಿ ಭಾರತದಲ್ಲಿ ತಮಿಳುನಾಡಿನ ವೆಲ್ಲೂರಿನಲ್ಲಿ ಈ ಸಂಶೋಧನೆ ಮಾಡುವಂತಹ ಸಮಯದಲ್ಲಿ ವೈರಸ್ ಕಾಣಿಸಿಕೊಂಡಿರಲಿಲ್ಲ, ವೈರಸ್ನ ಪ್ರತಿಕಾಯಗಳು ಕಾಣಿಸಿಕೊಂಡಿತ್ತು 1964ರಲ್ಲಿ. 2005 ಮತ್ತು 8ರ ಆ ಸಮಯದಲ್ಲಿ ಇಲಿ ಹಿಡಿಯುವಂಥ ಒಂದು ಇರುಳ ಬುಡಕಟ್ಟು ಸಮುದಾಯ ಇದೆ. ಈ ಇಲಿಗಳನ್ನು ಹಿಡಿತಾರಲ್ಲ ಆ ಸಮುದಾಯದ ಇರುಳು ಬುಡಕಟ್ಟು ಸಮುದಾಯ, ಆ ಸಮುದಾಯವನ್ನು ಸಂಶೋಧನೆಗೆ ಒಳಪಡಿಸಿದಂತಹ ಸಮಯದಲ್ಲಿ ಈ ಹ್ಯಾಂಟ್ ವೈರಸ್ ಪತ್ತೆ ಆಗಿತ್ತು. 2016ರಲ್ಲಿ ಮುಂಬೈನಲ್ಲಿ ಒಂದು ಸಾವಾಗಿತ್ತು ಅಂತಲೂ ಕೂಡ ಹೇಳ್ತಾರೆ ಹ್ಯಾಂಟ್ ವೈರಸ್ನಿಂದ. ಇದು ಭಾರತಕ್ಕೆ ಆಗಿದ್ದಂತಹ ಬೆಳವಣಿಗೆ. ಇದೀಗ 2 ಭಾರತೀಯರು ನೆದರ್ಲ್ಯಾಂಡ್ಗೆ ಕ್ವಾರಂಟೈನ್ ಆಗಿದ್ದಾರೆ. ಅವರಿಗೆ ಯಾವುದೇ ಸಿಂಪ್ಟಮ್ಸ್ ಕಂಡು ಬಂದಿಲ್ಲದೆ ಇದ್ದರೂ ಕೂಡ ಅದು ಕಾಣೋದಕ್ಕೆ ಸ್ವಲ್ಪ ಸಮಯ ಬೇಕು, ಹೀಗಾಗಿ ಅವರನ್ನು ಕ್ವಾರಂಟೈನ್ ಮಾಡಲಾಗಿದೆ ನೆದರ್ಲ್ಯಾಂಡ್ನಲ್ಲಿ. ಹಾಗಾದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದು ಹೇಗೆ? ಒನ್ಸ್ ಅಗೇನ್ ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿದೆ. ಏನೇನು ಮಾಡಬಹುದು? ಮನೆಯೊಳಗಡೆ ಇಲಿಗಳು ಪ್ರವೇಶ ಮಾಡದಂತೆ ನಾವು ನೋಡಿಕೊಳ್ಬೇಕು. ಅದು ಯಾವುದೇ ಸೋಂಕು ಹರಡದಂತೆ, ಅದರ ಜೊಲ್ಲಾಗಿರ್ಬೋದು, ಮಲ ಮೂತ್ರ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಮಗದು
ಟಚ್ ಆಗಬಾರ್ದು, ಅದರ ಹತ್ತಿರವೂ ಕೂಡ ನಾವು ಹೋಗದಂತೆ ನಾವೆಲ್ಲ ನೋಡ್ಕೊಳ್ಬೇಕು. ಹಳೆಯ ರೂಮ್ಗಳನ್ನು ನಾವು ಕ್ಲೀನ್ ಮಾಡುವಾಗ, ಗೋದಾಮುಗಳನ್ನು ಸ್ವಚ್ಛಗೊಳಿಸುವಾಗ N95 ಮಾಸ್ಕ್ಗಳನ್ನು ಕಡ್ಡಾಯ ಹಾಕಬೇಕು. ಕೈಗಳೆಲ್ಲವೂ ಕೂಡ ಗ್ಲೌಸ್ ಹಾಕಿಕೊಂಡು ಎಲ್ಲವೂ ಕೆಲಸ ಮಾಡಬೇಕು. ಇಲಿಗಳ ಮಲ ಅಥವಾ ತ್ಯಾಜ್ಯವನ್ನು ಒಣಗಿದ ಸ್ಥಿತಿಯಲ್ಲಿ ಗೂಡಿಸಬೇಡಿ, ಯಾವುದೇ ಕಾರಣಕ್ಕೂ ಗೂಡಿಸಬಾರದು, ಯಾಕಂದರೆ ಅದು ಗಾಳಿ ಮುಖಾಂತರವೂ ಕೂಡ ಬರುವಂಥ ಸಾಧ್ಯತೆ ಇದೆ. ನೈರ್ಮಲ್ಯಗಳನ್ನು ಕಾಪಾಡಿಕೊಳ್ಬೇಕು. ಆಹಾರವನ್ನು ತೆರೆದು ಇಡದೇ ಇರೋದು ಕೂಡ ಸೂಕ್ತ, ಯಾಕಂದರೆ ಹಳ್ಳಿಗಳ ಮನೆಗಳಲ್ಲಿ ಇಲಿಗಳು ಇರೋದು ಸಾಮಾನ್ಯ. ಈ ಮಣ್ಣಿನ ಮನೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಇಲಿಗಳಿರುತ್ತೆ. ಬೆಂಗಳೂರಿನಲ್ಲೇ ಇಲಿಗಳು ಯಾವ ಪರಿಪ್ರಮಾಣದಲ್ಲಿ ಓಡಾಡ್ತಾ ಇರುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಇಲಿಗಳಿಂದ ದೂರ ಇರಬೇಕು. ಇಲಿಗಳು ಹರಡುವಂತಹ ಜೊಲ್ಲಾಗಿರ್ಬೋದು, ಮಲ ಮೂತ್ರ, ಅವೆಲ್ಲವನ್ನು ಕೂಡ ನಾವು ಸುರಕ್ಷಿತವಾಗಿ ಅದನ್ನು ಕ್ಲೀನ್ ಮಾಡುವಂತಹ ಸಮಯದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿದರೆ ಇದೀಗ ನಾವು ಆ ಸೋಂಕಿನಿಂದ ಪಾರಾಗಬಹುದು. ಆ ಸೋಂಕು ನಮಗೆ ತಗಲದ ಹಾಗೆ ನಾವೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು.